I welcome all of you to the LMS on the subject Basics of Electrical Power System, an initiative taken by the Department of Collegiate and Technical Education. So today the topic of discussion is on session 49 of Unit 6, that is the basics of transmission and distribution. So the course outcome ಏನು ನೋಡೋಣ. At the end of this session, the student will be able to describe the basic elements of the electric transmission and distribution. So ಒಬ್ಬ ಸ್ಟೂಡೆಂಟು ಈ ಕೋರ್ಸ್ ಮುಗಿಸಿದಾದ್ಮೇಲೆ ಅವನಿಗೆ ಬೇಸಿಕ್ ಐಡಿಯಾ ರಿಗಾರ್ಡಿಂಗ್ ಟ್ರಾನ್ಸ್ಮಿಷನ್ ಹೆಂಗಾಗತ್ತೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಏನಾಗತ್ತೆ ಎಂಬುದು ಅದರದ್ದು ಕಾನ್ಸೆಪ್ಟ್ಸ್ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಅವನಿಗೆ he'll be able to have an idea of this and he should be able to explain just the basics of the transmission and distribution. Okay na? Next. So session 49 ಹೋಗಕ್ಕೆ ಮುಂಚೆ ಸೆಷನ್ 48 ಒಂದು ರೀಕ್ಯಾಪ್ ನೋಡೋಣ. ಸೊ 48 ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ವಾಟ್ ಈಸ್ ಬ್ಲ್ಯಾಕ್ ಸ್ಟಾರ್ಟ್, ವಾಟ್ ಈಸ್ ಬ್ಲ್ಯಾಕ್ ಸ್ಟಾರ್ಟ್ ರೆಸ್ಟೋರೇಷನ್, ವಾಟ್ ಈಸ್ ಬ್ಲ್ಯಾಕ್ ಸ್ಟಾರ್ಟ್ ಯೂನಿಟ್ ಮತ್ತೆ ಸ್ಟ್ರಾಟಜೀಸ್ ಟು ಅವಾಯ್ಡ್ ದಿ ಬ್ಲ್ಯಾಕ್ ಸ್ಟಾರ್ಟ್. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ನಾವು ಸೆಷನ್ 49 ಓವರ್ವ್ಯೂ ನೋಡೋಣ. ಸೆಷನ್ 49 ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತೀವಿ? ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಹೌ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್. ಸೊ ಇದಿಷ್ಟನ್ನು ನಾವು ಸೆಷನ್ 49 ಅಲ್ಲಿ ನೋಡ್ತೀವಿ. ಓಕೆ, ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್. So what is demand side management anta nodona. It is also called as the energy demand management. So it basically consumer side inda barodu. Andre artha consumer demand na henge ನಾವು modify ಮಾಡಿ so that energy demand ಕಮ್ಮಿ ಆಗುತ್ತೆ. ಸೊ ಎನರ್ಜಿ ಡಿಮ್ಯಾಂಡ್ ಕಮ್ಮಿ ಆಗೋದು ಅಂದ್ರೆ ಅರ್ಥ ಸೊ ದಟ್ ನಮಗೆ ಜನರೇಟಿಂಗ್ ಸ್ಟೇಷನ್ಸ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರೋ ಎನರ್ಜಿನ ನಾವು ವಿದೌಟ್ ಆಡಿಂಗ್ ಫರ್ದರ್ ಜನರೇಟಿಂಗ್ ಸ್ಟೇಷನ್ಸ್ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು. ಸೊ ಹೆಂಗೆ ನಾವು ಮ್ಯಾನೇಜ್ ಮಾಡ್ತೀವಿ? ಮೇನ್ಲಿ ನಾವು ಕನ್ಸ್ಯೂಮರ್ನ ಸ್ಯಾಟಿಸ್ಫೈ ಮಾಡಬೇಕು, ಅಂದ್ರೆ ಕನ್ಸ್ಯೂಮರ್ನ ಅರ್ಥ ಮಾಡಿಸ್ಬೇಕು. ಅಂದ್ರೆ ಸೊ ದಟ್ ಥ್ರೂ financial incentives plus by educating them. So let us say one simple example. Ivaga belagge 9 to 5, okay, if people go out to work, so 5 ಗಂಟೆ ಆದ್ಮೇಲೆ ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ಒಂದೇ ಸತಿ ಅವರು ಗೀಸರ್ ಆಗ್ಲಿ ವಾಷಿಂಗ್ ಮಿಷಿನ್ ಆಗ್ಲಿ, ಅರ್ಥ ಆಯ್ತಾ, ಎಲ್ಲ ಒಂದೇ ಸತಿ ಆನ್ ಮಾಡ್ಕೋತಾರೆ. ಸೊ ಅವಾಗ ಏನಾಗತ್ತೆ? ಡಿಮ್ಯಾಂಡು ಪೀಕ್ ಆಗತ್ತೆ, ಬಿಕಾಸ್ ತುಂಬಾ ಜನ ಒಂದೇ ಸತಿ ಅದೇ ಟೈಮ್ಗೆ ಆನ್ ಮಾಡ್ಕೋತಾರೆ. ಈಗ ಸಪೋಸ್ ವಿ ಆರ್ ಗೋಯಿಂಗ್ ಟು ಎಜುಕೇಟ್ ದ ಕನ್ಸ್ಯೂಮರ್ and we are going to tell him, see, instead of using the time from 5 to 8, why don't you postpone your timings of switching on certain loads after 8 o'clock. So if you do this, we are going to give you an incentive wherein we are going to reduce your bill, and if he agrees, then what will happen? He will also get a financial incentive. So by educating him, we are able to modify the demand and we are able to manage it. So this is what we call it as demand side management. ಅರ್ಥ ಆಯ್ತಾ? So we can define demand side management as the modification of consumer demand for energy through various methods such as financial incentives and behavioral
change through education. So we have to ಅಂದ್ರೆ ಕನ್ಸ್ಯೂಮರ್ನ ಎಜುಕೇಟ್ ಮಾಡಿ ಅವನ್ ಅರ್ಥ ಮಾಡಿಸಿ ಅವನ್ ಡಿಮ್ಯಾಂಡನ್ನ ಜಸ್ಟ್ ಟೈಮಿಂಗ್ಸ್ ಅಲ್ಲಿ ಚೇಂಜ್ ಮಾಡಿ ವಿ ಆರ್ ಏಬಲ್ ಟು ಮ್ಯಾನೇಜ್ ಇಟ್. ಅರ್ಥ ಆಯ್ತಾ? ಓಕೆ. ಸೊ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ತಿಳ್ಕೊಂಡ್ವಿ. ಈಗ ವಾಟ್ ಈಸ್ ದಿ ಗೋಲ್ ಅಂತ ನೋಡೋಣ. ಗೋಲ್ ಆಫ್ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಏನು? ಎನ್ಕರೇಜ್ ದಿ ಕನ್ಸ್ಯೂಮರ್ ಟು ಯೂಸ್ less energy during peak hours or to move the time of energy used to off-peak times such as night time and weekends. So consumer ಗೆ ನಾವು ಎಜುಕೇಟ್ ಮಾಡಿ ಏನು ಹೇಳಬೇಕು? ಪೀಕ್ ಅವರ್ಸ್ ಅಲ್ಲಿ ಆದಷ್ಟು ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಅದನ್ನ ನೀವೇನ್ ಮಾಡೋದು ಅಂದ್ರೆ ಜಸ್ಟ್ ಶಿಫ್ಟ್ ಇಟ್ ಟು ಆಫ್ ಪೀಕ್ ಟೈಮ್ಸ್. ಓಕೆ, ಇವಾಗ ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಇದರಲ್ಲಿ ಸ್ಲೈಡ್ ಅಲ್ಲಿ 5 to 8 ಬದಲು 8 ಆದ್ಮೇಲೆ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ 5 to 8 ಪೀಕ್ ಟೈಮು ಎಲ್ಲರೂ ಯೂಸ್ ಮಾಡ್ತಾರೆ, ಆ ಟೈಮ್ ಬೇಡ. ಬಟ್ 8 ಗಂಟೆ ಆದ್ಮೇಲೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಅದಲ್ಲದೆ ವೀಕೆಂಡ್ಸ್ಗೆ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ನಾವು ಎಜುಕೇಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, peak demand management na henge, how do you manage? So peak demand management does not necessarily decrease total energy consumption. Okay, so now energy consumption na complete ಆಗಿ ನಾವು ಕಮ್ಮಿ ಮಾಡೋದು ಅಂತ ಹೇಳಲ್ಲ. ಅಂದ್ರೆ ಒಂದು ಕನ್ಸ್ಯೂಮರ್ ಗೆ you please don't use washing machine, we cannot demand like that, but we should only tell him to shift it, the timings of it, so that we can ultimately reduce the need for investments in networks and power plants for meeting the peak demands. See, the main namge enandre we should avoid the investment in new power plants. Yakane ಒಂದು power plant, ಒಂದು generating station na install ಮಾಡಬೇಕು ಅಂದ್ರೆ so much of investment is required, so much of planning is required, so much of what do you call it as costs are required. So now ಏನು ಮಾಡಬಹುದು? We only have to educate the consumer so that we can manage the peak demand, so that we can avoid the investment of new ಪವರ್ ಪ್ಲಾಂಟ್. ಸೊ ಇದೆಲ್ಲ ಸಾಧ್ಯ ಹೆಂಗಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ನಾವು ಕನ್ಸ್ಯೂಮರ್ನ ನಾವು ಎಜುಕೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ವಿ ಹ್ಯಾವ್ ಟು ಡೂ ಇಟ್ ಸಚ್ ದಟ್ ವಿ ಕ್ಯಾನ್ ನಾಟ್ ಟೋಟಲಿ ಡಿಕ್ರೀಸ್ ಟೋಟಲ್ ಎನರ್ಜಿ ಕನ್ಸಂಪ್ಷನ್, ಬಟ್ ವಿ ಕ್ಯಾನ್ ಓನ್ಲಿ ಪೋಸ್ಟ್ಪೋನ್ ದ ಟೈಮಿಂಗ್ಸ್ ಆಫ್ ದಿ ಎನರ್ಜಿ ಕನ್ಸಂಪ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಏನೇನು? ಪ್ಲಾನಿಂಗ್, ಇಂಪ್ಲಿಮೆಂಟಿಂಗ್ and monitoring activities of the electric utilities which are designed to encourage the consumer to modify their level and pattern of electricity usage. So demand side management do ಕಾರ್ಯಕ್ರಮಗಳು ಏನಪ್ಪಾ ಅಂದ್ರೆ ಪ್ಲಾನ್ ಮಾಡಬೇಕು, ಇಂಪ್ಲಿಮೆಂಟ್ ಆಗೋ ತರ ಮಾಡ್ಕೋಬೇಕು, ಆಮೇಲೆ ಮಾನಿಟರಿಂಗ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಕಲ್ ಯುಟಿಲಿಟೀಸು, ಸಚ್ ದಟ್ ಇದೆಲ್ಲ ಮಾಡೋದು ಏನಕ್ಕೆ ಅಂದ್ರೆ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ನ ಎಜುಕೇಟ್ ಮಾಡಿ ಎನ್ಕರೇಜ್ ಮಾಡಿ, ಸೊ ದಟ್ ಅವ್ರದ್ದು ಹೆಂಗೆ ಅವ್ರ ಎಲೆಕ್ಟ್ರಿಸಿಟಿ ಯೂಸೇಜ್ ಪ್ಯಾಟರ್ನ್ಸ್ನ ಅವರು ಚೇಂಜಸ್ ಮಾಡ್ಕೋಬೇಕು. ದೇ ಶುಡ್ ಮಾಡಿಫೈ. ಸೊ ಇದು ಆದಾಗ ನೋಡಿ ನಮಗೆ ಇಲ್ಲಿ if you look at the picture here, ಅರ್ಥ ಆಯ್ತಾ? ಏನ್ ಹೇಳುತ್ತೆ? ಲೋ ಕಾರ್ಬನ್ ಪಾತ್ವೇಸ್ ಥ್ರೂ ಡಿಮಾಂಡ್ ಸೈಡ್ ಮ್ಯಾನೇಜ್ಮೆಂಟ್. ಸೊ ವಿಚ್ ಮೀನ್ಸ್ ಟು ಸೇ, ಸಪೋಸ್ ಒಂದು ಪವರ್ ಪ್ಲಾಂಟ್ ಇನ್ಸ್ಟಾಲೇಷನ್ ನಾವು ಅವಾಯ್ಡ್ ಮಾಡಿದ್ರೆ, ಇರೋ ಪವರ್ ಪ್ಲಾಂಟ್ ಅಲ್ಲೇ ನಾವು ಮ್ಯಾನೇಜ್ ಮಾಡಿದ್ರೆ ಅಲ್ಟಿಮೇಟ್ಲಿ ನಮಗೆ ಎನ್ವೈರ್ಮೆಂಟ್ ಅಲ್ಲಿ ಕಾರ್ಬನ್ ಕಂಟೆಂಟು ಕಮ್ಮಿ ಆಗತ್ತೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಏನ್ ಹೇಳತ್ತಪ್ಪ ಅಂದ್ರೆ ಆದಷ್ಟು ನಾವು
ಹೊಸ ಪವರ್ ಪ್ಲಾಂಟ್ನ ಇನ್ಸ್ಟಾಲೇಷನ್ ಮಾಡೋದನ್ನ we have to avoid. That is the ultimate idea. ಅರ್ಥ ಆಯ್ತಾ? So what are the objectives of demand side management? So demand side management ಏನ್ ಮೇನ್ ಆಬ್ಜೆಕ್ಟಿವ್ ನೋಡೋಣ. ಅವ್ರದ್ದು ಪ್ರೋಗ್ರಾಮ್ಸ್, ದಟ್ ಈಸ್ ದ DSM ಪ್ರೋಗ್ರಾಮ್ಸ್ ಯಾವ ಥರ ಇರುತ್ತೆ ಅಂದರೆ, they are going to provide cost effective energy. So reasonable agi energy to all class of consumers, whether he is a rich consumer or whether he is a middle class or whether he is a poor consumer, ಎಲ್ಲರಿಗೂ ಒಂದು ಕಾಸ್ಟ್ ಎಫೆಕ್ಟಿವ್ ಎನರ್ಜಿ ಕೊಡಬೇಕಾಗತ್ತೆ. ಪ್ಲಸ್ postpone the need for new sources of power. So ಯಾವಾಗಲೂ ಅಷ್ಟೇ, which includes the generating facilities. So ಅಂದ್ರೆ ಹೊಸ ಜನರೇಟಿಂಗ್ ಸ್ಟೇಷನ್ಸ್ ಇನ್ಸ್ಟಲೇಷನ್ನ ಆದಷ್ಟು ಪೋಸ್ಟ್ಪೋನ್ ಮಾಡಬೇಕು. ಯಾಕೆಂದರೆ ಒಂದು ಜನರೇಟಿಂಗ್ ಸ್ಟೇಷನ್ನ ನಾವು ಇನ್ಸ್ಟಾಲ್ ಮಾಡಬೇಕು ಅಂದರೆ ವಿ ರಿಕ್ವೈರ್ ಲಾಟ್ ಆಫ್ ಮನಿ ಫಾರ್ ಇಟ್. ಅರ್ಥ ಆಯ್ತಾ? ಸೊ ಆದಷ್ಟು ಅದನ್ನು ಪೋಸ್ಟ್ಪೋನ್ ಮಾಡಬೇಕು. ಆಮೇಲೆ ಇನ್ಸ್ಟಾಲೇಷನ್ ಫೆಸಿಲಿಟಿ ಫಾರ್ ಜನರೇಷನ್ ಆಗಲ್ಲ ಅಂದರೆ ಪವರ್ ಪರ್ಚೇಸ್ ಮಾಡೋದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ಒಂದು ಜನರೇಟಿಂಗ್ ಸ್ಟೇಷನ್ ಇನ್ಸ್ಟಾಲ್ ಆದರೆ ಅದಕ್ಕೆ ಟ್ರಾನ್ಸ್ಮಿಷನ್ನು ಡಿಸ್ಟ್ರಿಬ್ಯೂಷನ್ ಕೂಡ ಆ್ಯಡ್ ಮಾಡಬೇಕು. ಸೊ ದೇರ್ ಫೋರ್ DSM ಪ್ರೋಗ್ರಾಮ್ಸ್ನ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂದರೆ, ಇಟ್ ಶುಡ್ ಬಿ ಸಚ್ ದಟ್ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್ ಇರೋ ಜನರೇಟಿಂಗ್ ಸ್ಟೇಷನ್ಸ್ನಲ್ಲೇ ಎನರ್ಜಿನ ಕನ್ಸ್ಯೂಮರ್ಸ್ಗೆ ಮ್ಯಾನೇಜ್ ಮಾಡಬೇಕು. ವಿ ಹ್ಯಾವ್ ಟು ಅವಾಯ್ಡ್ ದಿ ಇನ್ಸ್ಟಾಲೇಷನ್ ಆಫ್ ನ್ಯೂ ಜನರೇಟಿಂಗ್ ಫೆಸಿಲಿಟೀಸ್ ಆರ್ ಅವಾಯ್ಡ್ ಪವರ್ ಪರ್ಚೇಸ್ ಆ್ಯಂಡ್ ಆಲ್ಸೋ avoid extra transmission and distribution installations. ಅರ್ಥ ಆಯ್ತಾ? ಓಕೆ. ಸೊ ಇಂಪ್ಲಿಮೆಂಟೇಷನ್ ಆಫ್ DSM, ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅನ್ನ ಕನ್ಸ್ಯೂಮರ್ ಕಡೆಯಿಂದ ಇಂಪ್ಲಿಮೆಂಟೇಷನ್ ಅಂದರೆ ಅದನ್ನು ನಡೆಸ್ಕೊಡ್ಬೇಕಾದ್ರೆ ಏನೇನು ಮೆಥಡ್ಸ್ ಫಾಲೋ ಮಾಡ್ಬೋದು. ಒಂದು ಎಜುಕೇಷನ್. ಸೊ ಕನ್ಸ್ಯೂಮರ್ಸ್ನ ಡೈರೆಕ್ಟಾಗಿ ಎಜುಕೇಟ್ ಮಾಡೋದು DSM ಪ್ರೋಗ್ರಾಮ್ಸ್ ಬಗ್ಗೆ, ಸೊ ದಟ್ ಅವ್ರಿಗೆ ಆಫ್ ಪೀಕ್ ಅವರ್ಸಲ್ಲಿ ಅವ್ರ ಎನರ್ಜಿ ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಯು ಹ್ಯಾವ್ ಟು ಎಜುಕೇಟ್ ದಿ ಕನ್ಸ್ಯೂಮರ್ಸ್ ರಿಗಾರ್ಡಿಂಗ್ ದಿಸ್. ದಟ್ ಈಸ್ ಒನ್. ನೆಕ್ಸ್ಟ್, ಡೈರೆಕ್ಟ್ ಕಸ್ಟಮರ್ ಕಾಂಟ್ಯಾಕ್ಟ್. ಸೊ ಕಸ್ಟಮರ್ಸ್ನ ಯುಟಿಲಿಟಿ ಕಂಪನಿಯವರು ಡೈರೆಕ್ಟಾಗಿ ಫೋನ್ ಮುಖಾಂತರನೋ ಅಥವಾ ಪರ್ಸ್ನಲ್ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಅಡ್ವಾಂಟೇಜಸ್ ಬಗ್ಗೆ ಹೇಳಿ ಅವ್ರಿಗೆ ತಿಳುವಳಿಕೆ ಕೊಡೋದು, ಅದೊಂದು ಮೆಥಡ್. ಆಮೇಲೆ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್. ಸೊ ಕ್ರಿಯೇಟ್ ಅಡ್ವರ್ಟೈಸ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಅಡ್ವಾಂಟೇಜಸ್ ಆಫ್ using the energy, okay, during the off-peak hours, and then promote it. So advertisements on newspaper alagbodu athwa through the pamphlets, so through the TV, ella different media use ಮಾಡ್ಕೊಂಡು ಅಡ್ವರ್ಟೈಸ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಆಲ್ಟರ್ನೇಟಿವ್ ಪ್ರೈಸಿಂಗ್. ಸೊ ಇಫ್ ದ ಕನ್ಸ್ಯೂಮರ್ is going to cooperate, if he is going to use the energy during the off-peak hours, so tell him that the cost of electricity for him is going to decrease, so he will be given a discount in it anta helbekagatte. ಆಮೇಲೆ ಡೈರೆಕ್ಟ್ ಇನ್ಸೆಂಟಿವ್ಸ್. ಸೊ ಇಫ್ he implements the demand side management, then he will be given some initiatives, maybe for certain units he may get the discount for it.
or he may be given a special award for strictly implementing the demand side management programs. So ee tara different methods and adopt ಮಾಡಿ somehow or the other the implementation has to be done so that one can postpone the installation of new generating stations and in turn try to maintain a clean environment. Okay. So now let us look into the benefits of demand side management. ಅಂದ್ರೆ ಕನ್ಸ್ಯೂಮರ್ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಅರ್ಥ ಆಯ್ತಾ. ಸೊ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ದು ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಂಬರ್ 1 ರೆಡ್ಯೂಸಿಂಗ್ ದ ನಂಬರ್ ಆಫ್ ಬ್ಲ್ಯಾಕ್ಔಟ್ಸ್. ಸಿ ಆಲ್ವೇಸ್ ದಿ ಕನ್ಸ್ಯೂಮರ್ should have the power supply. That means blackouts ಅನ್ನ ಆದಷ್ಟು ಕಮ್ಮಿ ಮಾಡಬೇಕು. So if we implement the DSM programs correctly, consumer ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ, consumer ಕೋಆಪರೇಟ್ ಮಾಡಿದ್ರೆ, so like for example if he is going to shift his the timings to the off peak hours and switch on his loads, then load on the generator ಕಮ್ಮಿ ಆಗುತ್ತೆ. ಆವಾಗ ಜನರೇಟರು ಎಫಿಷಿಯೆಂಟ್ ಆಗಿ ವರ್ಕ್ ಆಗುತ್ತೆ. ಆವಾಗ ನಮಗೆ ಬ್ಲ್ಯಾಕ್ಔಟ್ಸು ವಿಲ್ ಬಿ ರಿಡ್ಯೂಸ್. ನಂಬರ್ 1. ನೆಕ್ಸ್ಟ್, ಇನ್ಕ್ರೀಸ್ ದ ಸಿಸ್ಟಮ್ ರಿಲಯಬಿಲಿಟಿ. ಸೊ ಯಾವಾಗ ಫೇಲ್ಯೂರ್ಸ್ ಕಮ್ಮಿ ಆಯಿತು ಅಂದರೆ ಸಿಸ್ಟಮ್ ಬಿಕಮ್ಸ್ ರಿಲಯಬಲ್. ಸೊ ಆವಾಗ ನಮಗೆ ವಿದೌಟ್ ಎನಿ ಬ್ಲ್ಯಾಕ್ಔಟ್ಸ್ you are going to get the power from the generator continuously. So we say that there is a reliability. ಅಂದ್ರೆ ನಾವು ಗ್ಯಾರಂಟಿ ನಮಗೆ ಪ್ರಾಬ್ಲಮ್ ಇಲ್ಲದೆ ನಮಗೆ ಜನರೇಟರ್ ಇಂದ ಪವರ್ ಬರುತ್ತೆ. ಓಕೆ. ನೆಕ್ಸ್ಟ್, ರಿಡ್ಯೂಸಿಂಗ್ ದ ಡಿಪೆಂಡೆನ್ಸಿ ಆನ್ ಎಕ್ಸ್ಪೆನ್ಸಿವ್ ಇಂಪೋರ್ಟ್ಸ್ ಆಫ್ ಫ್ಯೂಲ್. ಸೊ ಯಾವಾಗ ಸಪ್ಲೈಯು ಡಿಮ್ಯಾಂಡ್ ಅಲ್ಲಿ ಈಕ್ವಿಲಿಬ್ರಿಯಂ ಮೇಂಟೈನ್ ಆಗುತ್ತೆ, ಸೊ ಆವಾಗ ಜನರೇಟರ್ಗೆ ಲೋಡ್ ಆಗಲ್ಲ. ಸೊ ಎಕ್ಸಿಸ್ಟಿಂಗ್ ಜನರೇಟರ್ನಲ್ಲೇ ನಾವು ಎಫಿಷಿಯೆಂಟ್ ಆಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ರೆ ಅವಾಗೇನಾಗತ್ತೆ, ನಮಗೆ ವಿ ಡೋಂಟ್ ಹ್ಯಾವ್ ಟು ಇಂಪೋರ್ಟ್ ದ ಫ್ಯೂಯಲ್ಸ್ ಫ್ರಮ್ ಸೇ ಅದರ್ ಕಂಟ್ರೀಸ್ ಆ್ಯಂಡ್ ಪೇ ಫಾರ್ ಇಟ್ ಎ ಲಾಟ್. ಸೊ therefore our dependency on the imports will decrease. Okay. All this can happen only if the consumer is going to cooperate with the programs of the demand side management. Artha aita? Next benefit nodona. Reducing the energy prices. So yavaglu ashte namge per unit ಕಾಸ್ಟ್ ಆಫ್ ಎನರ್ಜಿ ನಮಗೆ ಕಮ್ಮಿ ಆಗಬೇಕು. ಬಿಕಾಸ್ ದಿ ಆಲ್ ಕ್ಲಾಸಸ್ ಆಫ್ ಪೀಪಲ್ ರಿಕ್ವೈರ್ ಎಲೆಕ್ಟ್ರಿಸಿಟಿ. ಸೊ therefore whenever we are going to charge the customer, okay, it always has to be reasonable. So if the DSM programs are correctly implemented, if the customer that is the consumer is going to cooperate, then the energy prices will also decrease. Okay. Next, reducing the harmful emissions to the environment. See, ಒಂದು ಹೊಸ ಪವರ್ ಪ್ಲಾಂಟ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ, ಓಕೆ, ಆಮೇಲೆ ಅದರಿಂದ ಏನಾಗತ್ತೆ, ಎಲ್ಲ ಥರ ಪೊಲ್ಯೂಷನ್ಸ್ ಎನ್ವೈರ್ಮೆಂಟ್ಗೆ ಆಗತ್ತೆ. ಈಗ ಟ್ರಾನ್ಸ್ಪೋರ್ಟೇಷನ್ ಇಂದ ಆಗ್ಬೋದು ಅಥವಾ ಅದರದ್ದು ಎಮಿಷನ್ಸ್ ಇಂದ ಆಗ್ಬೋದು. ಅರ್ಥ ಆಯ್ತಾ? ಸೊ ನಾವು ಒಂದು ಪವರ್ ಪ್ಲಾಂಟ್ ಇನ್ಸ್ಟಾಲೇಷನ್ ಅಲ್ಲಿ ಡಿಲೇ ಮಾಡಿದ್ರೆ ಅಥವಾ ಅದರ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಡಿಲೇ ಮಾಡಿದ್ರೆ ಏನಾಗತ್ತೆ, ಎನ್ವೈರ್ಮೆಂಟಲ್ ಕೂಡ ನಮಗೆ ಪ್ರೊಟೆಕ್ಷನ್ ಸಿಗತ್ತೆ. ಅರ್ಥ ಆಯ್ತಾ? ಸೊ ಬಿಕಾಸ್ ದ ಹಾರ್ಮ್ಫುಲ್ ಎಮಿಷನ್ಸ್ ಆರ್ ಗೋಯಿಂಗ್ ಟು ಬಿ ಅವಾಯ್ಡೆಡ್. ಅಂಡರ್ಸ್ಟುಡ್? ನೆಕ್ಸ್ಟ್, ಡಿಫರಿಂಗ್ ಹೈ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಜನರೇಷನ್, ಟ್ರಾನ್ಸ್ಮಿಷನ್ and the distribution network. So idenandre artha, so if you are going to postpone
the installation of the new generation plants. It also in turn postpones the transmission and distribution network. What will happen is we are going to save a lot of money on it. So therefore, if we are going to implement the DSM programs correctly, then this is another huge benefit. ಯಾಕೆಂದ್ರೆ ಒಂದು ಜನರೇಷನ್ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ it has got so much of side effects, so much of impacts on the environment. So therefore, ಆದಷ್ಟು ನಾವು ಏನು ಮಾಡಬೇಕು, we have to postpone it. ಸೊ ಪೋಸ್ಟ್ಪೋನ್ ಮಾಡಬೇಕಂದ್ರೆ ಅರ್ಥ ಏನು, ನಾವು ಕನ್ಸ್ಯೂಮರ್ಸ್ ಅವರು we have to correctly follow the programs of the demand side management. Then only we can delay the generation, transmission and distribution network. Okay. ಈಗ revision part ಹೋಗೋಣ. The demand side management can be achieved by the technique of a time of day pricing and metering, multi-utility power exchange model, load management. So ಇವಾಗ ನಾವು ಆಪ್ಷನ್ಸ್ ನೋಡಿದ್ರೆ all of them are satisfied, and hence we can say that the answer is all of the above. Okay, so all these methods can be used for the demand side management achievement. Okay, next, demand side management is required to reduce the overall cost of installed capacity, reduce the needs for peaking stations, ensure quality and equity of supply, only BNC, all of these. So based on our discussions which we have done till now, so all of these is the correct option. Okay, next, the objective of energy management includes minimizing energy costs, minimizing waste, minimizing environmental degradation, all of the above. So the objective includes all the options given here. So the answer is all of the above. Okay. So these are some of the reference books which you can look through if you want to get some more information. Okay. I thank all the faculty members in this team who are putting in a lot of efforts for the development of the different sessions of this subject. They are from the different institutes. So I thank all of you once again. And any suggestions kodbekadre, you are welcome to give your suggestions to lms.dtek@gmail.com. So I thank all of you for listening patiently to this session on the demand side management, and hope you all enjoyed it. Thanks one and all.